ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ, ಅವರ ಒಂದು ಎನರ್ಜೀಸ್ ಏನಿದೆ, ಈ ಅಮಾವಾಸ್ಯೆ ಕಳೆದ ನಂತರ ಅವರ ಒಂದು ಎನರ್ಜೀಸಲ್ಲಿ ಏನು ಬದಲಾವಣೆಗಳಾಗಿದೆ ಅದನ್ನು ಚೆಕ್ ಮಾಡೋಣ. ಇದನ್ನು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆಯಿತು ಅಂದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿ. ಫೋರ್ಸ್ಫುಲಿಯಾಗಿ ನೋಡಬೇಕಂತ ಏನೂ ಇಲ್ಲ ಇಲ್ಲಿ, ಓಕೆನಾ? ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ತುಂಬ ಜನ ಗ್ರ್ಯಾಟಿಟ್ಯೂಡ್ನ ಇವಾಗ ಹೇಳ್ತಿದ್ದೀರಾ. ಪ್ರತಿಯೊಂದು ಕಮೆಂಟ್ಸ್ಗಳನ್ನ ನಾನು ನೋಡ್ತೀನಿ ಆ್ಯಂಡ್ ರಿಪ್ಲೈಗಳನ್ನ ಕೂಡ ಮಾಡ್ತೀನಿ. ಆ್ಯಂಡ್ ರಿಯಲಿ ಐ ಆಮ್ ಗ್ರೇಟ್ಫುಲ್. ಯಾಕಂತ ಹೇಳಿದ್ರೆ ತುಂಬ ಜನಕ್ಕೆ ರೆಸೊನೇಟ್ ಆಯಿತು ಅಂತ ಹೇಳ್ಬಿಟ್ಟು ಗ್ರ್ಯಾಟಿಟ್ಯೂಡ್ ಆಗಿ ನನಗೆ ಥ್ಯಾಂಕ್ ಯು ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು. ಓಕೆ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಟಂಗ್ ಟ್ವಿಸ್ಟ್ ಕೊಟ್ಟಿದ್ದೆ. ತುಂಬ ಜನ ಟ್ರೈ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿದವರು ನನಗೆ ಕಮೆಂಟಲ್ಲಿ ತಿಳಿಸಿದ್ದೀರಾ. ವೆರಿ ಗುಡ್, ನೈಸ್. ಆ್ಯಂಡ್ ಎಷ್ಟು ಜನ ಸ್ಮೈಲ್ ಮಾಡಿದ್ರಿ, ನಗಾಡಿದ್ರಿ ಅದನ್ನು ಕೂಡ ಹೇಳಿದ್ದೀರಾ ಕಮೆಂಟಲ್ಲಿ. ಆ್ಯಂಡ್ ಪರ್ಸ್ನಲಾಗಿ ತುಂಬ ಜನ ಮೆಸೇಜ್ ಮಾಡಿ ಹೇಳಿದ್ದೀರಾ, ಮ್ಯಾಮ್ ತುಂಬ ಚೆನ್ನಾಗಿತ್ತು, ತುಂಬಾ ಕ್ಯೂಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಎಸ್, ನೈಸ್. ನೀವು ಖುಷಿಯಾಗಿ ನಗ್ನಗ್ತಾ ಇರಬೇಕು. ನೋಡಿ, ಪ್ರಾಬ್ಲಮ್ಸ್ ಅನ್ನೋದು ಅಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ ಅಲ್ವಾ. ಸೊ ನಾವೆಷ್ಟು ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ತೀವಿ ಆ್ಯಂಡ್ ಎಷ್ಟು ನಾವು ಖುಷಿಯಿಂದ ನಮ್ಮ ಲೈಫನ್ನು ಕಳಿತೀವಿ ಅದೇ ಇಂಪಾರ್ಟೆಂಟ್. ನಮ್ಮ ಲೈಫಲ್ಲಿ ಲಾಸ್ಟಿನ ದಿನ ಇವತ್ತೇ ಲಾಸ್ಟ್ ಅಂತ ಹೇಳುವಾಗ ನಾವು ಕೊರಗ್ತಾ ಏನೋ ಒಂದು ಗಿಲ್ಟಿ ಫೀಲಲ್ಲಿ ಏನೋ ಒಂದು ಪ್ರಾಬ್ಲಮ್ ಅಂದ್ಕೊಂಡು ಸಾಯೋದಕ್ಕಿಂತ ಖುಷಿಯಾಗಿ ನಗ್ನಗ್ತಾ ಜೀವ ಬಿಡೋದಲ್ಲಿ ಅರ್ಥ ಇದೆ ಅಲ್ವಾ. ಎಷ್ಟು ನಿಮ್ಮ ಲೈಫನ್ನು ಹ್ಯಾಪಿಯಾಗಿ ಕಳಿತೀರಾ, ಖುಷಿಯಾಗಿ ಪ್ರೆಸೆಂಟ್ ಮೂಮೆಂಟಲ್ಲಿ ಕಳಿತೀರಾ, ಅದು ತುಂಬಾ ಇಂಪಾರ್ಟೆಂಟ್. ಯಾವುದೋ ಆಗೋಗಿರೋಂಥ ಪಾಸ್ಟ್ ಯೋಚನೆ ಮಾಡ್ಕೊತ ಪ್ರೆಸೆಂಟ್ ಲೈಫನ್ನು ಡೆಫಿನೆಟ್ಲಿ ನೀವು ಕಳ್ಕೊಂಬೇಡಿ. ಓಕೆ, ಇವಾಗಿನ ಕ್ಷಣ ನೀವು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಕಳೀರಿ. ಪ್ರಾಬ್ಲಮ್ಸ್ ಅದನ್ನು ಬದಿಗೆ ಒತ್ತಿ ಅದನ್ನು ಸರಿನಾ. ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತೆ, ಅದನ್ನು ಸೈಡಿಗೆ ಇಟ್ಬಿಟ್ಟು ಈ ಕ್ಷಣ ಈ ಮೂಮೆಂಟನ್ನು ನೀವು ಎಂಜಾಯ್ ಮಾಡಿ. ಓಕೆ. ಎಸ್, ಆ ಒಂದು ಲಾಸ್ಟ್ ವೀಡಿಯೋದಲ್ಲಿ ನಾನು ಕೊಟ್ಟಂಥ ಟಂಗ್ ಟ್ವಿಸ್ಟನ್ನು ತುಂಬ ಜನ ಎಂಜಾಯ್ ಮಾಡಿದ್ದೀರಾ. ಸೊ ಹಾಗಾಗಿ ಈ ಒಂದು ವೀಡಿಯೋದಲ್ಲೂ ಒಂದು ಟಂಗ್ ಟ್ವಿಸ್ಟನ್ನು ಕೊಡ್ತೀನಿ. ತುಂಬ ಜನ ಕೇಳಿದ್ರಿ, ಮ್ಯಾಮ್ ಕನ್ನಡದಲ್ಲಿ ಕೊಡಬೇಕಿತ್ತು ಅಂತ ಹೇಳಿ. ಎಸ್, ಇವಾಗ ನಾನು ಕನ್ನಡದಲ್ಲೇ ಹೇಳ್ತೀನಿ. ಇದನ್ನು 5 times or 10 times ನಿಮಗೆ ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಎಷ್ಟು ನಗಾಡಿದ್ರಿ, ಎಷ್ಟು ಮಿಸ್ಟೇಕ್ ಮಾಡಿ ನಗಾಡಿದ್ರಿ, ಆ್ಯಂಡ್ ಯಾರ ಹತ್ರ ಎಲ್ಲ ಹೇಳಿಸ್ಬಿಟ್ಟು ನೀವು ನಗಾಡ್ಸಿದ್ರಿ. ಏನೋ ನಗಾಡೋದು ಅಥವಾ ಖುಷಿ ಪಡಿಸೋದು ನಮಗೆ ನಾವು ಮಾತ್ರ ಅಲ್ಲ, ಬೇರೆಯವರಿಗೂ ಒಂದು ಏನು ಖುಷಿ ಪಡಿಸ್ತೀವಿ ಅಥವಾ ಏನು ನಗಾಡಿಸ್ತೀವಿ ಅದು ಕೂಡ ನಮಗೆ ನಮ್ಮ ಅಕೌಂಟಲ್ಲಿ ಆ್ಯಡ್ ಆಗುತ್ತೆ. ಓಕೆ. ಸೊ ತುಂಬ ಜನ ಹೇಳ್ತಾರೆ ದಾನ ಮಾಡಿ. ಎಸ್, ದಾನ ಮಾಡಬೇಕು. ಎಲ್ಲರೂ ದಾನ ಮಾಡಲಿಕ್ಕೆ ದುಡ್ಡು ಕೊಟ್ಬಿಟ್ಟೆ ದಾನ ಮಾಡಬೇಕು ಅಂತಿಲ್ಲ. ನಾವೊಂದು ಸ್ಮೈಲ್ ಮಾಡಿಸಿದ್ವಿ, ಅದು ಒಂಥರದಲ್ಲಿ ದಾನನೇ. ಒಬ್ರು ಬೇಜಾರಲ್ಲಿ ಇರ್ತಾರೆ ಅಥವಾ ಏನೋ ಒಂದು ಮೂಡ್ ಆಫಲ್ಲಿ ಇರ್ತಾರೆ, ಅವರು ನಗಾಡಿಸ್ತೀವಿ ಅಂತ ಹೇಳಿದ್ರೆ ಅದರಂಥ ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಓಕೆನಾ. ಸೊ ಅವರಿಂದ ನಮಗೇನು ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮಿಂದ ಅವರಿಗೆ ಖುಷಿ ಕೊಡ್ಬೇಕು ಅಷ್ಟೇನೆ. ನಮ್ಮ ಒಂದು ನಿರೀಕ್ಷೆ ಅಷ್ಟೇ ಇರಬೇಕು, ನಮ್ಮಿಂದ ಅವ್ರು ಖುಷಿಯಾಗಿರ್ಲಿ ಅಂತ ಹೇಳ್ಬಿಟ್ಟು. ಅಷ್ಟೇ ಬಿಟ್ಟರೆ ಅವರಿಂದ ನಮಗೆ ಅದು ಸಿಗಲಿ, ನಾನು ಈ ಥರ ಮಾಡಿದೆ ಅವ್ರು ನಂಗೆ ಇದು ಸಿಗಲಿ, ಇದು ಕೊಡಲಿ, ನೋ. ಅದು ನಿರೀಕ್ಷೆಗಳನ್ನ ಇಟ್ಕೊಳ್ದೆ ನಾವು ಕೆಲಸ ಮಾಡಿದಾಗ ಮಾತ್ರ ನಮಗೆ ಅದು ಪ್ಲಸ್ ಆ್ಯಂಡ್ ನಮ್ಮ ಲೈಫಿಗೆ ಅದು ಸಕ್ಸಸ್ ಆಗುತ್ತೆ. ಓಕೆ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಒಂದು ಟಂಗ್ ಟ್ವಿಸ್ಟನ್ನು ಕೊಡ್ತೀನಿ. ಸ್ಕ್ರೀನಲ್ಲೂ ಬರುತ್ತೆ, ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ನೋಡಿಕೊಂಡು ನೀವು ಹೇಳಿ. ಮೈಸೂರಿನ ಮುದುಕನ ಹೆಂಡತಿ, ಹೆಂಡತಿಯ ತಮ್ಮ, ತಮ್ಮನ ಮಗಳು, ಮಗಳ ನಾಯಿ, ನಾಯಿಯ ಬಾಲ ಬೆಂಗಳೂರಿಗೆ ಬಂತು. ಹೇಗಿದೆ? ತುಂಬ ಉದ್ದ ಇದೆಯಾ? ನನಗೆ ಹೇಳುವಾಗ ನಗು ಬಂತು. ಇಟ್ಸ್ ಓಕೆ. ಇದನ್ನು 5 times ಹೇಳಿ, ಇಲ್ಲಾಂದರೆ 10 times ಹೇಳಿ. ಓಕೆ, ನೋಡಿಕೊಂಡೇ ಹೇಳ್ಬೋದು. ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಅದನ್ನು ನೋಡಿಕೊಂಡೇ ಹೇಳಿ. ಎಷ್ಟು ಸಲ ಹೇಳ್ತೀರಾ, ಎಷ್ಟು ನಗಾಡ್ತೀರಾ, ಎಷ್ಟು ಮಿಸ್ಟೇಕ್ ಮಾಡ್ತೀರಾ, ಹೇಳುವಾಗ ದುಡ್ಡು ಅಂತ ಹೇಳಿ ಏನೇನೆಲ್ಲ ಹೇಳ್ತೀರಾ. ಓಕೆನಾ. ಸೊ ಎಂಜಾಯ್ ಮಾಡ್ಕೊಂಡು ಹೇಳಿ. ಯಾರೆಲ್ಲ ಎಂಜಾಯ್ ಮಾಡ್ಕೊಂಡು ಹೇಳಿದರೆ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾರಿಗೆಲ್ಲ ಹೇಳಿಸಿದ್ರಿ ಅದನ್ನು ಕೂಡ ನನ್ನ ಕಮೆಂಟಲ್ಲಿ ತಿಳಿಸಿ. ಓಕೆ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಎಸ್, ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಇದೆಲ್ಲ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿಕೊಂಡು ರೀಡಿಂಗ್ನ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನೋಡಿ ಇವತ್ತಿನ ಎನರ್ಜೀಸ್ ಏನಿದೆ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ಏನೆಲ್ಲ ಎನರ್ಜೀಸ್ ಬರುತ್ತೆ ಚೆಕ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಜೊತೆ ಕಳೆದಂಥ ಹ್ಯಾಪಿ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ. ಆ್ಯಂಡ್ ಖುಷಿಯಾಗಿರೋಂಥ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳಿ, ಅವರನ್ನು ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಹೆಸರನ್ನ 3 ಬಾರಿ ಹೇಳಿ ಈ ಒಂದು ಕ್ಯಾಂಡಲ್ ಫ್ಲೇಮ್ನ ಹಚ್ಚಿದಾಗ. ಎಸ್, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಎಸ್,
ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಎನರ್ಜಿ ತುಂಬಾ ಲೋ ಇದೆ ಅಂತ ಕಾಣಿಸ್ತಾ ಇದೆ. ಸಿ ಒನ್ ಸೆಕೆಂಡ್. ಯಾ ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜೀಸ್, ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ, ಅವ್ರ ಎನರ್ಜೀಸ್ ಯಾವ ಥರ ಬದಲಾಗಿದೆ ಅಥವಾ ಚೇಂಜಸ್ ಇದೆಯಾ, ಏನಿದೆ ನೋಡೋಣ. ಪ್ಲೀಸ್ ಆಗಿ ಪರಾಶಕ್ತಿ. ಓಕೆ, ಇಲ್ಲಿ ಇಬ್ಬರಲ್ಲಿ ಯಾರೊಬ್ರು ಮೀಟ್ ಆಗಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ. ನೀವು ನಿಮ್ಮ ಪರ್ಸನ್ನ ಮೀಟ್ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಮಾಡುವಂಥದ್ದು. ಇಲ್ಲಿ ಎಲ್ಲೊಂದು ಕಡೆ ಆ ಮೀಟ್ ಮಾಡುವಂಥದ್ದನ್ನು ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮನ್ನು ಮೀಟ್ ಮಾಡ್ಲಿಕ್ಕೆ ಅವಾಯ್ಡ್ ಮಾಡ್ತಿದ್ದಾರೆ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಅವ್ರ ಜೊತೆ ಮಾತಾಡ್ಲಿಕ್ಕೆ, ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಅವಾಯ್ಡ್ ಮಾಡ್ತಿದ್ದೀರಾ. ಸಮಥಿಂಗ್ ಇಲ್ಲಿ ಅವಾಯ್ಡ್ ಅನ್ನೋವಂಥದ್ದು ಚಾನಲೈಸ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಸರಿಯಾಗಿ ಟೈಮ್ ಸಿಗ್ತಾ ಇಲ್ಲ ಇರಬಹುದು. ನಿಮ್ಮ ಪರ್ಸನಿಗೆ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ, ನಿಮ್ಮ ಜೊತೆ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಸರಿಯಾಗಿರುವಂಥ ಟೈಮ್ ಸಿಗ್ತಾ ಇಲ್ಲ. ಅವರು ವರ್ಕಲ್ಲಿ ಬ್ಯುಸಿ ಆಗಿರುವಂಥದ್ದು. ಆ್ಯಂಡ್ ನಿಮಗೂ ಅವ್ರ ಜೊತೆ ಕರೆಕ್ಟಾಗಿ ಮಾತಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಓಕೆ, ಎಸ್, ಇಲ್ಲಿ ಅದಕ್ಕೋಸ್ಕರನೇ ಇಬ್ಬರು ಇಲ್ಲಿ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ. ಸಮಥಿಂಗ್ ಇಲ್ಲಿ ನೋಡಿ, ಇಬ್ಬರು ಎನರ್ಜಿಗೂ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು ಇಲ್ಲಿ ನಿಮಗೆ ಅವರಿಗೆ ನಿಮಗೆ ಟೈಮ್ ಕೊಡಲಿಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಒಬ್ರ ಮೇಲೆ ಒಬ್ರು ಬೇಜಾರು ಮಾಡ್ಕೊಂಡಿರುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಈ ಒಂದು ಸಿಚುವೇಶನ್ನ ನಿಮ್ಮ ಪರ್ಸನ್ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನೀವಿಲ್ಲಿ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಇಲ್ಲಿ ಬರ್ತಿದೆ. ಸೊ ಈಗ ನಿಮಗೆ ಅವ್ರು ಹೇಳ್ತಾ ಇದ್ದಾರೆ, ನೀನು ಅರ್ಥ ಮಾಡ್ಕೊಂಡಿಲ್ಲ, ಈಗ ನನ್ನನ್ನು ನೀನು ಅವಾಯ್ಡ್ ಮಾಡ್ತಾ ಇದೀಯಾ. ನಾನು ನಿನಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಈ ಒಂದು ಸಿಚುವೇಶನ್, ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಬಟ್ ಇವಾಗ ನೀನು ಅರ್ಥ ಮಾಡ್ಕೊಳ್ತೀನಿ, ನೀನು ನನ್ನನ್ನು ಅವಾಯ್ಡ್ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಅವ್ರು ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಎಸ್, ಅವರ ಒಂದು ಎನರ್ಜೀಸ್ ಅಲ್ಲಿ ಏನು ಚೇಂಜಸ್ ಬರ್ತಿದೆ, ಏನು ಶಿಫ್ಟ್ ಆಗ್ತಿದೆ ಚೆಕ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಪರ್ಸನ್, ಈಗ ನಿಮ್ಮ ಮೈಂಡಲ್ಲಿರುವಂಥ ವ್ಯಕ್ತಿ ಯಾರಿದ್ದಾರೆ ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರುವಂಥದ್ದು, ಅವರು ನಿಮ್ಮ ಜೊತೆಗೆ ಒಂದು ಹೊಸ ಬದುಕನ್ನು, ನಿಮ್ಮ ಜೊತೆ ಸೇರಿ ಒಂದು ಹೊಸ ಬದುಕನ್ನು, ಹೊಸ ಲೈಫನ್ನ ಸ್ಟಾರ್ಟ್ ಮಾಡಬೇಕು, ಶುರು ಮಾಡಬೇಕು. ಆ್ಯಂಡ್ ನಿಮ್ಮ ಜೊತೆ ಒಂದು ನ್ಯೂ ಲೈಫ್ನ ಮತ್ತೆ ಲೀಡ್ ಮಾಡಬೇಕು, ಪ್ರಾರಂಭ ಮಾಡಬೇಕು ಅಂತಿಲ್ಲಿ ಆ ಒಂದು ಎನರ್ಜೀಸ್ ಬರ್ತಾ ಇದೆ. ಓಕೆ, ನಿಮ್ಮ ಜೊತೆ ಒಂದು ಹೊಸ ಲೈಫನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸಮಥಿಂಗ್ ಅವರ ಎನರ್ಜೀಸ್ ಇಲ್ಲಿ ಶಿಫ್ಟಿಂಗ್ನ ನೀವು ನೋಡಬಹುದು. ನಿಮ್ಮ ಜೊತೆಗೆ ಹೊಸ ಲೈಫನ್ನು ಲೀಡ್ ಮಾಡಬೇಕು ಅಂತ ಹೇಳಿ. ಓಕೆನಾ? ಎಸ್, ಇಲ್ಲಿ ಇಬ್ಬರು ಕೂಡ ಸ್ಪಿರಿಚುವಲ್ ಇದ್ದೀರಾ. ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟ್ ಆಗಿದ್ದೀರಾ ಅಂತ ಇಲ್ಲಿ ಬರ್ತಿದೆ. ನೀವು ನಿಮ್ಮ ಪರ್ಸನ್ ಇಬ್ಬರು ಕೂಡ ನೀವಿಲ್ಲಿ ದೇವಸ್ಥಾನ, ದೇವರು ಅಥವಾ ಪೂಜೆ, ವ್ರತ ಅಂತ ಹೇಳ್ಬಿಟ್ಟು ನೀವಿಲ್ಲಿ ಆ ಥರ ತೊಡಗಿದ್ರೆ, ನಿಮ್ಮ ಪರ್ಸನ್ ಇಲ್ಲಿ ಅವರು ಕೂಡ ಬೇರೆ ರೀತಿಯಲ್ಲಿ ಅವರು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಕೂಡ ಸಮಥಿಂಗ್ ಪೂಜೆ, ದೇವಸ್ಥಾನ ಅಥವಾ ವ್ರತ ಅಂತ ಅವರು ಕೂಡ ಇಲ್ಲಿ ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ಇಬ್ಬರು ಕೂಡ ಇಲ್ಲಿ ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಇದ್ದೀರಾ. ಓಕೆ, ಎಸ್, ಓಕೆ, ಅವರ ಒಂದು ಎನರ್ಜೀಸಲ್ಲಿ ತುಂಬಾ ಇಲ್ಲಿ ಸ್ಪಿರಿಚುವಲಿ ಅವರೇನು ವ್ರತ ಪೂಜೆಗಳನ್ನು ಮಾಡ್ತಾ ಇದ್ದಾರೆ, ಅದರಿಂದ ಎಲ್ಲೋ ಒಂದು ಕಡೆ ಅವರಿಗೆ ಪಾಸಿಟಿವ್ ಚೇಂಜಸ್ನ ಅವ್ರ ಲೈಫಲ್ಲಿ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಪಾಸಿಟಿವ್ ಚೇಂಜಸ್ನ ನೀವು ರಿಲೇಶನ್ಶಿಪ್ಪಲ್ಲೂ ನೋಡಬಹುದು. ಯಾಕಂದರೆ ಅವರಿಗೆ ಇಲ್ಲಿಗೆ ಅನ್ನಿಸ್ತಾ ಇರೋವಂಥದ್ದು ನಿಮ್ಮ ಜೊತೆಗೆ ಒಂದು ಹೊಸ ಲೈಫನ್ನ ಲೀಡ್ ಮಾಡಬೇಕು. ಈಗ ತಪ್ಪುಗಳು ಇಬ್ಬರಿಂದನೂ ತಪ್ಪುಗಳಾಗಿದೆ. ಜಸ್ಟ್ ಅವರಿಂದ ಮಿಸ್ಟೇಕ್ ಆಗಿದೆ ಅಥವಾ ನಿಮ್ಮಿಂದ ಮಿಸ್ಟೇಕ್ ಆಗಿದೆ ಅಂತ ಅಲ್ಲ, ಬಟ್ ಇಬ್ಬರಿಂದನೂ ಮಿಸ್ಟೇಕ್ ಆಗಿರೋದನ್ನ ಇಬ್ಬರು ಕೂಡ ರಿಯಲೈಸ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಅವರಿಗೂ ಕೂಡ ಅರ್ಥ ಆಗಿದೆ ಅವರ ಮಿಸ್ಟೇಕ್ ಏನಿದೆ ಅಂತ ಹೇಳಿ. ಆ ರಿಯಲೈಸೇಷನಿಂದ ನಿಮ್ಮ ಜೊತೆಗೆ ಮತ್ತೆ ಒಂದು ಹೊಸ ಲೈಫನ್ನು ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು. ಓಕೆ, 7 days, 7 minutes, 7 weeks ಆರ್ 7 months ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲಿ.
7 ಅವರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಅಷ್ಟರೊಳಗೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೊತೆಗೆ ಮಾತಾಡ್ಬಹುದು, ಅಥವಾ ನಿಮಗೆ ಅವರು ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಿಮ್ಮ ಜೊತೆ ಮಾತಾಡ್ಬೋದು, ಮೀಟ್ ಮಾಡೋಣ ಅಂತೇಳಿ ಹೇಳ್ಬೋದು. ಎಸ್, ಇಲ್ಲಿ ಇಬ್ಬರು ಮೀಟ್ ಮಾಡೋದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಲ್ವಾ? ಸಮಥಿಂಗ್ ಇಲ್ಲಿ ಅವರಿಂದ ಒಂದು ನೋಟಿಫಿಕೇಶನ್ ಬರುತ್ತೆ ಅಂತ ಇಲ್ಲಿ ಬರ್ತಾ ಇದೆ, ಚಾನಲೈಸ್ ಆಗ್ತಿದೆ. ಓಕೆ, ತುಲಾ ರಾಶಿ, ಕನ್ಯಾ ರಾಶಿ, ಮೇಷ, ವೃಷಭ, ಧನಸ್ಸು, ಮಕರ ರಾಶಿ, ಸಿಂಹ, ಕರ್ಕಾಟಕ ರಾಶಿಯವರ ಪ್ರೆಸೆನ್ಸ್ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಮ್ಯಾರೇಜ್ ಡೇಟ್ ಆಗಿರ್ಬೋದು, ಅಥವಾ ನೀವು ಮೀಟ್ ಮಾಡಿದಂಥ ಡೇಟ್ ಆಗಿರ್ಬೋದು, ಲಾಸ್ಟ್ ಮೀಟ್ ಮಾಡಿದಂಥ ಡೇಟ್ಗಳಾಗಿರ್ಬೋದು ಇದು. ಓಕೆ, 15, 8, 21st, 28, 19, 5, 1st, 1ನೇ ತಾರೀಕು. ಓಕೆ, ಫಸ್ಟ್ ಅನ್ನುವಂಥದ್ದು 11, 30, 31st, 29. ಓಕೆ, ಲೆಟರ್ಗಳು ಬಂದು ಜೆ, ಜಿ, ಕೆ, ಎಂ, ಹೆಚ್, ಆರ್, ಡಿ, ವೈ, ವಿ, ಎಲ್, ಇ, ಐ, ಸಿ. ಓಕೆ, ಎಸ್, ನೀವೇನಾದರೂ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ಏನಾದರೂ ಅವ್ರ ಹತ್ರ ಕೇಳಬೇಕು ಅಂತ ಇದ್ರೆ ಈ ಒಂದು ಟೈಮ್ ತುಂಬಾ ಇಂಪಾರ್ಟೆಂಟ್. ಏನು ನೀವು ವೇಟ್ ಮಾಡ್ತಾ ಇದ್ದೀರಾ ಅಥವಾ ಡಿಲೇ ಮಾಡ್ತಾ ಇದ್ದೀರಾ ಅವ್ರ ಹತ್ರ ಏನೋ ಕೇಳಬೇಕು ಅಂತ ಹೇಳಿ, ಅದನ್ನು ಡಿಲೇ ಮಾಡೋದನ್ನ ಸ್ಟಾಪ್ ಮಾಡಿ. ಇವಾಗ ನೀವು ಡಿಲೇ ಮಾಡುವಂಥ ಸಮಯ ಅಲ್ಲ, ಅವ್ರ ಜೊತೆ ನೀವು ಓಪನ್ ಆಗಿ ಮಾತಾಡುವಂಥ ಟೈಮ್. ಓಕೆನಾ? ನೀವು ಅವ್ರ ಜೊತೆ ಏನಾದರೂ ಕೇಳಬೇಕು, ಅಥವಾ ಮದುವೆಗಿರ್ಬೋದು, ಎಂಗೇಜ್ಮೆಂಟಿಗಿರ್ಬೋದು, ಅಥವಾ ಮತ್ತೆ ನೀವು ಅವ್ರ ಜೊತೆ ಒಂದು ಹೊಸ ಜೀವನನ ಪ್ರಾರಂಭ ಮಾಡಲಿಕ್ಕಿರ್ಬೋದು. ಇಲ್ಲಿ ಫಸ್ಟಿಗೆ ಅವರ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಬಂದಿರೋವಂಥದ್ದು, ಅವ್ರು ನಿಮ್ಮ ಜೊತೆಗೆ ಒಂದು ಹ್ಯಾಪಿ ಲೈಫ್ನ ಲೀಡ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಒಂದೇನೋ ಅವ್ರ ಜೊತೆ ಕೇಳಬೇಕು ಅನ್ನೋದು, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಆಸೆನ ಇಟ್ಕೊಂಡಿದ್ದೀರಾ, ಅಥವಾ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ವಿಷಯನ ಹೈಡ್ ಮಾಡ್ತಾ ಇದ್ದೀರಾ, ಅದನ್ನ ಅವ್ರ ಹತ್ರ ಓಪನ್ ಆಗಿ ಹೇಳಿ. ಇವಾಗ ಹೇಳೋವಂಥ ಟೈಮ್ ಹತ್ರದಲ್ಲೇ ಇದೆ. ಇವಾಗ ಹೇಳ್ದೇನೆ ನೀವು ಅದನ್ನ ಇನ್ನೂ ಹೈಡ್ ಮಾಡಿ ಮುಚ್ಚಿಟ್ಕೊಂಡಿದ್ರೆ ಈ ಟೈಮ್ ಮತ್ತೆ ನಿಮಗೆ ಸಿಗಲ್ಲ ಅನ್ನೋಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆನಾ? ಸಮಥಿಂಗ್ ಅವ್ರ ಹತ್ರ ನೀವು ಯಾವುದಾದ್ರೂ ವಿಷಯದಲ್ಲಿ ವೆಯ್ಟ್ ಮಾಡ್ತಿದ್ರೆ, ಡಿಲೇ ಮಾಡ್ತಿದ್ರೆ, ಇವಾಗ ಅವ್ರ ಜೊತೆಗೆ ಓಪನ್ ಆಗಿ ಮಾತಾಡಿ. ಯಾಕಂದರೆ ಇಲ್ಲಿ ಸಮಥಿಂಗ್ ಅವರ ಎನರ್ಜಿ ತುಂಬಾ ಶಿಫ್ಟ್ ಆಗಿದೆ. ಅವರಿಗೆ ರಿಯಲೈಸೇಷನ್ ಆಗಿರ್ಬೋದು, ಅಥವಾ ತುಂಬಾ ಅವರಲ್ಲಿ ಎನರ್ಜೀಸಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಇಲ್ಲಿ ಬರ್ತಿದೆ. ಎನರ್ಜೀಸ್ ತುಂಬಾ ಶಿಫ್ಟ್ ಆಗಿದೆ ಅಂತ ಇಲ್ಲಿ ಬರ್ತಿದೆ. ಓಕೆ, ಸೊ ನಿಮ್ಮ ಕೆಲಸ, ನೀವು ಅವರಿಂದ ಏನನ್ನ ಇಷ್ಟಪಡ್ತಿದ್ದೀರಾ, ಏನು ಬಯಸ್ತಾ ಇದ್ದೀರಾ, ಅಥವಾ ಅವರಿಂದ ಒಂದು ಕಮಿಟ್ಮೆಂಟ್ ಇರ್ಬೋದು, ಸಮಥಿಂಗ್ ನೀವು ಇದನ್ನು ಓಪನ್ ಆಗಿ ಅವ್ರ ಹತ್ರ ಹೇಳ್ಬೋದು, ಹೇಳುವಂಥ ಟೈಮ್ ಅಂತ ಹೇಳಿ ಬರ್ತಿದೆ ಇಲ್ಲಿ. ಓಕೆನಾ? ನೋ ವೇಟಿಂಗ್ ಆ್ಯಂಡ್ ನೋ ಡಿಲೇ. ಓಕೆ, ಒಂದು ಸೋಲ್ ಕನೆಕ್ಷನ್ ಇದೆ ನಿಮ್ಮಿಬ್ಬರ ಮಧ್ಯ. ತುಂಬಾ ಸ್ಟ್ರಾಂಗ್ ಆಗಿರೋಂಥ ಸೋಲ್ ಕನೆಕ್ಷನ್ ಇದೆ. ಓಕೆ, ಹೋಲ್ಡಿಂಗ್ ಎನರ್ಜಿ. ಎಸ್, ನೋಡಿ ಇಲ್ಲಿ ಹೋಲ್ಡಿಂಗ್ ಎನರ್ಜಿ ಬರ್ತಾ ಇದೆ. ಸಮಥಿಂಗ್ ಹೋಲ್ಡ್ ಮಾಡ್ತಾ ಇರೋವಂಥದ್ದು, ಏನು ಸಮಥಿಂಗ್ ನಿಮ್ಮ ಫೀಲಿಂಗ್ಸ್ನಿರಬಹುದು, ಅಥವಾ ನಿಮ್ಮ ಮಾತುಗಳನ್ನಾಗಿರ್ಬಹುದು, ಅವ್ರ ಹತ್ರ ಹೈಡ್ ಮಾಡ್ತಿದ್ದೀರಾ, ಹೋಲ್ಡ್ ಮಾಡ್ತಾ ಇದ್ದೀರಾ, ಹೇಳಬಾರ್ದು ಅಂತ ಹೇಳಿ. ಹೋಲ್ಡಿಂಗ್ ಎನರ್ಜಿ, ಅದನ್ನು ಫಸ್ಟ್ ರಿಲೀಸ್ ಮಾಡಿ. ಓಕೆ, ಸೊ ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಕೂಡ ಅದೇ ಥರನೇ ಇಲ್ಲಿ ಬರ್ತಿರೋವಂಥದ್ದು ಚಾನಲೈಸ್ ಆಗ್ತಿದೆ. ಅವರು ಕೂಡ ಸಮಥಿಂಗ್ ಹೋಲ್ಡ್ ಮಾಡ್ತಾ ಇದ್ದಾರೆ. ನೀವೇ ಏನು ಅನ್ಕೊಂಡ್ಬಿಡ್ತೀರೋ, ನಿಮ್ಮ ರಿಯಾಕ್ಷನ್ ಯಾವ ಥರ ಇರೋದು, ನೀವು ಯಾವ ಥರ ರಿಯಾಕ್ಟ್ ಮಾಡಿಬಿಡ್ತೀರೋ ಅನ್ನೋಂಥ ರೀತಿಯಲ್ಲೇ ಅವರು ಅದನ್ನೇ ಯೋಚನೆ ಮಾಡಿಬಿಟ್ಟು ಅವರು ಸಮಥಿಂಗ್ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಬರ್ತಿದೆ. ಓಕೆ, ಓಕೆ, ಸಿ
ಈ ಒಂದು ಸೋಲ್ ಕನೆಕ್ಷನ್ ಇದೆಯಲ್ಲ, ನಿಮ್ಮಿಬ್ರು ಸೋಲ್ ಕನೆಕ್ಷನ್ ಅಷ್ಟು ಈಸಿಯಾಗಿ ಇಬ್ರನ್ನು ದೂರ ಮಾಡುವಂಥದ್ದಾಗಿರಲಿ ಅಥವಾ ಅಷ್ಟು ಈಸಿ ಇಲ್ಲ ನೀವಿಬ್ರು ದೂರ ಆಗಲಿಕ್ಕೆ. ಓಕೆನಾ? ಇಟ್ಸ್ ವೆರಿ ನಿಯರ್ ಅಂತ ಹೇಳಿದ್ರೆ ಒಂಥರ ಈ ಸೋಲು ಕನೆಕ್ಷನ್ ಅನ್ನೋದು ಈ ಅಪ್ಪ ಅಮ್ಮ ಪ್ರೀತಿ ಇರತ್ತಲ್ವಾ, ನಿಮಗೆ ಅಪ್ಪ ಅಮ್ಮ ಹೇಗೆ ಪ್ರೀತಿ ತೋರಿಸ್ತಾ ಇರ್ತಾರೆ ಅಥವಾ ನೀವೊಂದು ಅಮ್ಮನ ಜೊತೆ ಆಗಿರ್ಬೋದು ಅಪ್ಪನ ಜೊತೆ ಏನು ಕನೆಕ್ಟ್ ಆಗಿರ್ತೀರಾ ಆ ಥರ ಈ ಒಂದು ವ್ಯಕ್ತಿ ಜೊತೆಗೆ ನೀವು ಕನೆಕ್ಟ್ ಆಗಿದ್ದೀರಾ. ಓಕೆನಾ? ಸಿ, ಅಷ್ಟು ಈಸಿಯಾಗಿ ಈ ಒಂದು ಕನೆಕ್ಷನ್ ನೀವು ದೂರ ಮಾಡ್ಕೊಳ್ಲಿಕ್ಕಾಗಲ್ಲ. ಅಷ್ಟೊಂದು ಬಾಂಡಿಂಗ್ ನಿಮ್ಮಿಬ್ರ ಮಧ್ಯ ಇದೆ. ಸಮಥಿಂಗ್ ಎಸ್, ಅವರು ಬಾಯಿ ಬಿಟ್ಟು ಹೇಳದೇ ಇದ್ರು ನಿಮಗೆ ಅವರ ಒಂದು ಫೀಲಿಂಗ್ಸ್ ಏನು ಅಂತ ನಿಮಗೆ ಅಷ್ಟು ಈಸಿಯಾಗಿ ಅವ್ರನ್ನ ಅರ್ಥ ಮಾಡ್ಕೊಳ್ಬೋದು. ಅವರಿಗೂ ಕೂಡ ಅಷ್ಟೇ, ನೀವು ಬಾಯಿ ಬಿಟ್ಟು ಹೇಳಬೇಕು ಎಲ್ಲ ವಿಷಯನೂ ಅಂತಲ್ಲ, ಬಟ್ ಅವರು ಕೂಡ ಸಮಥಿಂಗ್ ನಿಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಅಂತ ಈಸಿಯಾಗಿ ಅವರು ಕೂಡ ಹೇಳಬಲ್ಲರು. ಓಕೆನಾ? ಅಷ್ಟೊಂದು ಸೋಲ್ ಕನೆಕ್ಷನ್ ನಿಮ್ಮಿಬ್ರದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಷ್ಟು ಸ್ಟ್ರಾಂಗ್ ಆಗಿದೆ ನಿಮ್ಮ ಸೋಲ್ ಕನೆಕ್ಷನ್. ಓಕೆ, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಸಿ, ಆ ಕ್ಯಾಂಡಲ್ ಇನ್ನೂ ಕೂಡ ಫ್ಲೇಮ್ ಇನ್ನೂ ಇದೆ, ಲಾಸ್ಟ್ ಮೂಮೆಂಟ್ವರೆಗೆ ಇದೆ. ಓಕೆ, ನೈಸ್. ಸೊ ಪಾಸಿಟಿವ್ ವೈಬ್ಸ್. ಏಸ್ ಆಫ್ ಸಾರ್ಡ್ಸ್, ಏಸ್ ಆಫ್ ವ್ಯಾಂಡ್ಸ್. ಸಿ, ಕ್ವೀನ್ ಆಫ್ ಪೆಂಟಿಕಲ್ ಆ್ಯಂಡ್ ವಾವ್, ನೈಟ್ ಆಫ್ ಸಾರ್ಡ್ಸ್ ಆ್ಯಂಡ್ 10 ಆಫ್ ಕಪ್ಸ್ ಬರ್ತಾ ಇದೆ. ದ ಹೈ ಪ್ರಿಸ್ಟಸ್. ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ಸ್ಪಿರಿಚುವಲ್ ಹೀಲರ್ ಆಗಿರಬಹುದು, ಟ್ಯಾರೋ ರೀಡರ್ ಕೂಡ ಆಗಿರಬಹುದು, ಆ್ಯಂಡ್ ಯೋಗ ಟೀಚರ್ಸ್ ಆಗಿರಬಹುದು, ಅಥವಾ ಸಮಥಿಂಗ್ ರಿಲೇಟೆಡ್ ಎಜುಕೇಷನ್ ರಿಲೇಟೆಡ್ ಆಗಿರುವಂಥ ವರ್ಕಲ್ಲಿ ಇರಬಹುದು, ಮ್ಯೂಸಿಕ್ ಟೀಚರ್ಸ್ ಆಗಿರ್ಬೋದು, ಅಥವಾ ಡ್ಯಾನ್ಸ್ ಕಲಿಸೋವಂಥದ್ದು, ಅಥವಾ ಡ್ಯಾನ್ಸಲ್ಲಿ ನೀವು ಡ್ಯಾನ್ಸ್ ಕೋಚ್ ಆಗಿರಬಹುದು, ಅಥವಾ ನೀವು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ತಿರಬಹುದು, ಸಮಥಿಂಗ್ ಆರ್ಟಿಗೆ ಸಂಬಂಧಪಟ್ಟಂತೆ, ಕಲೆಗೆ ಸಂಬಂಧಪಟ್ಟಂತೆ, ಸಂಗೀತ, ನೃತ್ಯ ಅಥವಾ ರೈಟಿಂಗ್ ಮಾಡುವಂಥದ್ದು, ಇಲ್ಲಿ ಡೈರೆಕ್ಟರ್ಸ್, ಫಿಲ್ಮ್ ಡೈರೆಕ್ಟರ್ ಅಥವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿರುವಂಥದ್ದು, ಆ್ಯಕ್ಟ್ರೆಸ್ ಆಗಿರಬಹುದು, ಸಮಥಿಂಗ್ ಈ ಒಂದು ಪ್ರೊಫೆಷನಲ್ ಇರುವಂಥ ವ್ಯಕ್ತಿಗಳು ಈ ಒಂದು ರೀಡಿಂಗ್ನ ನೋಡ್ತಾ ಇರಬಹುದು. ನಿಮಗೆ ತುಂಬಾ ಒಂದು ಆರ್ಟಲ್ಲಿ ಅಂದರೆ ಒಂದು ಕಲೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಓಕೆನಾ? ಸೊ ಇಲ್ಲಿ ಆ ಒಂದು ರಿಲೇಟೆಡ್ ಎಲ್ಲ ಇರುವಂಥ ವ್ಯಕ್ತಿಗಳೇ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ ಅಂತ ಇಲ್ಲಿ ಆ ಒಂದು ಎನರ್ಜಿಸ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ಒಂದು ವರ್ಷದಿಂದನೂ ನಿಮ್ಮಿಬ್ಬರ ಮಧ್ಯ ಒಂದು ಮನಸ್ತಾಪಗಳು, ಪ್ರಾಬ್ಲಮ್ಸ್ಗಳು ಬರ್ತಾನೆ ಇತ್ತು. ಪ್ರಾಬ್ಲಮ್ಸ್ ನೀವು ಲೀಡ್ ಮಾಡ್ತಾನೆ ಇದ್ರಿ. ಸಮಥಿಂಗ್ ಇವಾಗ ಅವರ ಎನರ್ಜೀಸ್ ಈ ಒಂದು ಪ್ರಾಬ್ಲಮ್ಸ್, ಈ ಒಂದು ನೆಗೆಟಿವ್ಸ್, ಈ ಒಂದು ಏನು ಟ್ರಾಮಾಸ್ ಇದೆಲ್ಲ ಇತ್ತು, ಆ್ಯಂಡ್ ನೆಕ್ಸ್ಟ್ ಏನು ಡಿಪ್ರೆಷನ್ ಎಲ್ಲ ಏನಿತ್ತು ಅದೆಲ್ಲದೂ ಕೂಡ ಶಿಫ್ಟ್ ಆಗ್ತಾ ಇದೆ. ಅವರ ಎನರ್ಜೀಸಲ್ಲಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರುವಂಥದ್ದು ಅವರ ಎನರ್ಜೀಸ್ ತುಂಬಾ ಪಾಸಿಟಿವ್ ಸೈಡ್ ಕಡೆ. ಸಿ, ನೋಡಿ, ಅವ್ರ ಜೊತೆಗೆ ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಬಂದಿರುವಂಥದ್ದು ನಿಮ್ಮ ಜೊತೆಗೆ ಒಂದು ಹ್ಯಾಪಿ ರಿಲೇಶನ್ಶಿಪ್ನ ಲೀಡ್ ಮಾಡಬೇಕು, ಹೊಸ ಜೀವನನ ಪ್ರಾರಂಭ ಮಾಡಬೇಕು. ಸಿ, ಓಕೆ, ನಿಮ್ಮ ಜೊತೆಗೆ ಒಂದು ಹ್ಯಾಪಿ ರಿಲೇಶನ್ಶಿಪ್ನ ಲೀಡ್ ಮಾಡಬೇಕು, ಹ್ಯಾಪಿ ಲೈಫ್ನ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅನ್ನೋಂಥದ್ದು ಅವರಿಗೆ ಇಷ್ಟ ಇದೆ. ಸೊ ಅವರ ಎನರ್ಜೀಸ್ ಇವಾಗ ಶಿಫ್ಟ್ ಆಗ್ತಾ ಇದೆ ನಿಮ್ಮ ಸೈಡಿಗೆ ಇನ್ನೇ ಪಾಸಿಟಿವ್ ವೇಲಿ. ಸೊ ಇವಾಗ ನೀವು ವೆಯ್ಟ್ ಮಾಡುವಂಥದ್ದು ಅಥವಾ ಹೋಲ್ಡಿಂಗ್ ಮಾಡುವಂಥ ಟೈಮ್ ಅಲ್ಲ. ಅವ್ರ ಹತ್ರ ನೀವು ಏನು ಹೇಳಬೇಕಂತಿದ್ದೀರಾ ಓಪನ್ ಆಗಿ ಅವ್ರ ಹತ್ರ ಓಪನ್ ಆಗಿನೇ ನೀವು ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಬೋದು ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಡೆಫಿನೆಟ್ಲಿ ಇಲ್ಲಿ ನಿಮ್ಮಿಬ್ಬರನ್ನ ಸೋಲ್ ಕನೆಕ್ಷನ್ ಸ್ಟ್ರಾಂಗ್ ಆಗೇ ಇದೆ. ಕ್ಯಾಂಡಲ್ ವ್ಯಾಕ್ಸಲ್ಲೂ ಬರ್ತಿದೆ ಆ್ಯಂಡ್ ಇದರಲ್ಲೂ ಕೂಡ ಬರ್ತಾ ಇದೆ. ನಿಮ್ಮಿಬ್ಬರು ಸೋಲ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಹೇಳ್ದೆ ಅಲ್ವಾ, ಒಂದು ತಾಯಿ ಮಗುನ ಹೇಗೆ ಪ್ರೀತಿ ಮಾಡುತ್ತೆ ಅಥವಾ ತಂದೆ ಮಕ್ಕಳನ್ನ ಹೇಗೆ ಪ್ರೀತಿ ಮಾಡ್ತಾರೆ, ಅಷ್ಟು ಸ್ಟ್ರಾಂಗ್ ಆಗಿರೋಂಥ ಎನರ್ಜಿ ನಿಮ್ಮದು. ಓಕೆನಾ? ಸೊ ನೀವಿಲ್ಲಿ ಕಾಂಟ್ಯಾಕ್ಟ್ ಮಾಡಿನೇ ನೀವು ಅವ್ರ ಜೊತೆಗೆ ಮಾತಾಡಬೇಕು ಅಂತ ಅಥವಾ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರೇ ಮಾತ್ರ ಈ ಒಂದು ಕನೆಕ್ಷನ್ ಅಂತ ಅಲ್ಲ. ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ದೇನೂ ಅವರ ಒಂದು ಲೈಫಲ್ಲಿ ಏನು ನಡೀತಿದೆ ಅಥವಾ ಏನು ಆಗ್ತಾ ಇದೆ ಈ ವಿಷಯಗಳನ್ನ ನೀವು ಈಸಿಯಾಗಿ ತಿಳ್ಕೊಳ್ತೀರಾ ಅಂತ ಇಲ್ಲಿ ಬರ್ತಿದೆ. ಓಕೆ, ಸೊ ಇದೊಂದು ಟ್ರೂ ಲವ್ ಆ್ಯಂಡ್ ಸೋಲ್, ಈ ಥರ ಒಂದು ಸ್ಟ್ರಾಂಗ್ ಸೋಲ್ ಕನೆಕ್ಷನ್ ಇದ್ದಾಗ ಮಾತ್ರ ಈ ಥರ ನಿಮಗೆ ಈ ಥರ ಫೀಲ್ ಆಗಲಿಕ್ಕೆ ಚಾನ್ಸಸ್ ಇರೋದು. ಓಕೆನಾ? ಸೊ ಈ ಒಂದು ಎನರ್ಜಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ್ಯಂಡ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಲಾಟ್ಸ್ ಆಫ್ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಹ್ಯಾಪಿ ರಿಲೇಶನ್ಶಿಪ್ನ ಲೀಡ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಸೊ ಇವಾಗ ನೀವು ಕೂಡ ರೆಡಿ ಆಗಬೇಕಾಗಿದೆ ಈ ಒಂದು ರಿಲೇಶನ್ಶಿಪ್ನ ಹ್ಯಾಪಿ ರಿಲೇಶನ್ಶಿಪ್ನಾಗಿ ಲೀಡ್ ಮಾಡಲಿಕ್ಕೆ.
ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ, ಯಾರಿಗೆಲ್ಲ ಟಂಗ್ ಟ್ವಿಸ್ಟ್ ಮಾಡಲಿಕ್ಕೆ ಆಯಿತು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸ್ಕಿಪ್ ಮಾಡ್ಕೊಂಡು ನೋಡಿದರೆ ಆ ಒಂದು ಟಂಗ್ ಟ್ವಿಸ್ಟ್ ಏನಿತ್ತು ಅದು ನಿಮಗೆ ಸಿಗಲ್ಲ. ಸೊ ಅದಕ್ಕೇ ಸ್ಟಾರ್ಟಿಂಗಿಂದ ರೀಡಿಂಗ್ನ ನೋಡ್ತಾ ಬನ್ನಿ, ವಿಡಿಯೋನ ನೋಡ್ತಾ ಬನ್ನಿ. ಸಮಥಿಂಗ್ ಈ ಥರದ್ದು ಏನಾದರೂ ಒಂದು ನಿಮಗೆ ಟಾಸ್ಕ್ಗಳನ್ನ ಕೊಡ್ತಾ ಇರ್ತೀನಿ ನಿಮ್ಮ ವೀಡಿಯೋಸಲ್ಲಿ. ಯಾಕಂದರೆ ನೀವು ಖುಷಿಯಾಗಿರಬೇಕು, ನೀವು ಒಂದು ಮೈಂಡನ್ನು ಚೇಂಜ್ ಮಾಡ್ಕೊಳ್ಬೇಕು. ಹಾಗಾಗಿ ಓಕೆ, ಸೊ ಈ ಥರ ಟಂಗ್ ಟ್ವಿಸ್ಟ್ ಇರ್ಬೋದು, ಸಮಥಿಂಗ್ ರಿಲೇಟೆಡ್ ಈ ಥರ ಎಂಜಾಯ್ ಮಾಡುವಂಥದ್ದು, ಹ್ಯಾಪಿಯಾಗಿರುವಂಥ ಸಮ್ ಕೈಂಡ್ ಆಫ್ ಟಾಸ್ಕ್ಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ. ಯಾರೆಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.